ನನಗೆ ಆಶ್ಚರ್ಯ ಆಗೋದು ಅಶ್ವಥ್ ಅವರು ಅಪ್ಪಾಜಿ ನನ್ನನ್ನ ಮಗ ಅಂತ ಕರಿತಾ ಇದ್ರು, ನಿಮ್ಮನ್ನ ಶಂಕರು ಅಂತ ಕರಿತಾ ಇದ್ರು, ಎದುರೆದುರೆ. ಸೊ ಅಂಥ ಒಂದು ಸ್ಥಾನ ಈ ಮನೇಲಿ ಇದೆ, ನನಗೆ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಹೃದಯದಲ್ಲೇ ನಮಗೆ ಸ್ಥಾನ ಕೊಟ್ಟಾಗ ನಾವು ಮತ್ತೆ ಬರುವಂತದ್ದೇನಿದೆ, ನನ್ನ ತಂದೆ ಹೃದಯದಲ್ಲೇ ನೀವು ಮುಖ್ಯವಾದ ಸ್ಥಾನ ಪಡೆದಾಗ ಕೇಳ್ಕೊಳ್ಳೋದೇನಿದೆ, ನೀವು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಎಲ್ಲಿ ಓದಿದ್ರು, ಆದ್ರೆ ಕೊನೆಯಲ್ಲಿ ನನ್ನ ತಂದೆಗೆ ಮಗನ ಸ್ಥಾನದಲ್ಲಿ ಉಳಿದ್ರಿ. ಹಾಗಾಗಿ ಅವರು ನಿಮ್ಮನ್ನ ಮಗ ಅಂತ ಕರೀತಿದ್ರು, ನನ್ನ ಹೆಸರಿಡದೆ ರವಿ ಅಂತ ಕರೀತಿದ್ರು. ನೀವೆಲ್ಲ ಶಂಕರ ಅನ್ಕೊಂಡಿದ್ದೀರಾ, ಅಲ್ಲೇನು ವ್ಯತ್ಯಾಸ ಆಗಿಲ್ಲ. ಮಕ್ಕಳಿಲ್ಲದೆ ನಾವು ನಿನ್ನ ಮಗ ಅಂತ ತಿಳ್ಕೊಂಡಿದೀವಿ ಕಣೋ. ಈ ವಿಶ್ವಾಸ ವಾಂಚಲ್ಯ ನಿನಗಿಲ್ವೇನೋ? ಅವರಿಬ್ಬರು ಇಲ್ಲದಿರುವ ಜೀವನ ಹೇಗಿದೆ? ತಂದೆ ತಾಯಿ ಕಣ್ಣು ಕಾಣೋ ದೇವರುಗಳು, ಅವರು ದೂರವಾಗಿ ಮಕ್ಕಳು ಕುರುಡು. ಇದು ನಮ್ಮ ಆರ್ ಎನ್ ಜಯಗೋಪಾಲ್ ಅವರು ಅದ್ಭುತವಾದ ಸಾಲು ಬರ್ತಿದ್ದಾರೆ. ನೋಡ್ಬೇಕು ಅನ್ನುತ್ತೆ, ಖಾಲಿ ಅನ್ಸುತ್ತೆ. ಭಾರತದಿಂದ ಲೋಕಕ್ಕೆ ಅವ್ರು ಹೋಗಿದಾರಲ್ಲ ಅನ್ನೋ ಒಂದು ಆ ಮನಸ್ಸು ಒಪ್ಕೊಂಡಿರೋದ್ರಿಂದ ಶೂನ್ಯವಾದಂತೆ ನಮಗೇನು ಮಾಡಕ್ಕಾಗಲ್ಲ ಅನ್ನೋ ಸ್ಥಿತಿ ಎಲ್ರಿಗೂ ಬರುತ್ತೆ. ಆದ್ರೆ ಕಳ್ಕೊಂಡಿದೀವಲ್ಲ ಅಂತ ಅನ್ನೋ ಸ್ಥಿತಿ ಬಹಳ ದೊಡ್ಡದಾಗಿ ಕಾಡುತ್ತೆ. ಅವ್ರ ನೆನಪೇ ಅಷ್ಟೇ, ಅವ್ರಿಗೆ ಏನೇನು ಇಚ್ಛೆ ಇತ್ತು ಹಾಗೆ ನಡ್ಕೊಳ್ಳೋದಷ್ಟೇ ನಮ್ಮ ಕರ್ತವ್ಯ ಅಂತ ನಾ ಭಾವಿಸ್ತೀನಿ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನೋಡಿ, ನಾವು ಎಲ್ಲೆಲ್ಲಿ ಬಿಯಾಂಡ್ ಲಿಮಿಟ್ಸ್ ಆಗಿರ್ತೀವಿ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಹೋದಲ್ಲೆಲ್ಲ ಆ ಮನೆ, ಆಫೀಸು ಯಾವುದೇ ಆಗಿದ್ದರೂ ಕೂಡ ಅದು ಬಿಯಾಂಡ್ ಲಿಮಿಟ್ಸೇ. ಆಕಾಶದ ಎತ್ತರ, ಸಾಗರದ ಆಳ, ಆ ಥರ ಇರುವಂಥ ಒಂದು ಜಾಗಕ್ಕೆಲ್ಲ ನಾವು ಹೋಗ್ತಾ ಇದ್ದೀವಿ. ಅಂಥ ಒಂದು ಅದ್ಭುತವಾದ ಕಲಾಮಂದಿರ, ಅದ್ಭುತವಾದ ಕಲಾ ದೇಗುಲ ಮೈಸೂರಿನಲ್ಲಿ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಗೊತ್ತಾಗಿರ್ತದೆ ನಿಮಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ದಿ ಗ್ರೇಟ್ ಲೆಜೆಂಡ್ KS ಅಶ್ವಥ್ ಅವರ ಮನೆ, ಕಲಾಶ್ರೀ ಮನೆ, ಅಶ್ವಥ್ ಮನೆ. ಆ ಮನೆಯಲ್ಲಿ ಎರಡು ಜೀವ ಹೀಗಿಲ್ಲ, ಅಶ್ವಥ್ ಅವರು ಮತ್ತು ಅವರ ಶ್ರೀಮತಿಯವರು. ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಾತಾಡಿಸ್ಬೇಕು, ಒಂದೆರಡು ಸಾಂತ್ವನದ ಮಾತನ್ನು ಹೇಳಬೇಕು ಅಂಥೇಳಿ ನಾವು ಶಂಕರ್ ಅಶ್ವಥ್ ಅವರನ್ನು ಕೇಳ್ಕೊಂಡ್ವಿ. ಅವರು ನಮ್ಮ ಜೊತೆ ಇದ್ದಾರೆ ಈಗ. ಸರ್ ನಮಸ್ಕಾರ, ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ನಿಮ್ಮ ಹೃದಯದಲ್ಲೇ ನಮಗೆ ಸ್ಥಾನ ಕೊಟ್ಟಾಗ ನಾವು ಮತ್ತೆ ಬರುವಂಥದ್ದೇನಿದೆ, ನನ್ನ ತಂದೆ ಹೃದಯದಲ್ಲೇ ನೀವು ಮುಖ್ಯವಾದ ಸ್ಥಾನ ಪಡೆದಾಗ ಕೇಳ್ಕೊಳ್ಳೋದೇನಿದೆ ಹೇಳಿ. ಶಂಕರ್ಜಿ, ನನಗೆ ಆಶ್ಚರ್ಯ ಆಗೋದು ಅಶ್ವಥ್ ಅವರು ಅಪ್ಪಾಜಿ ನನ್ನನ್ನು ಮಗ ಅಂತ ಕರಿತಾ ಇದ್ರು, ನಿಮ್ಮನ್ನು ಶಂಕರು ಅಂತ ಕರಿತಾ ಇದ್ರು, ಎದುರೆದುರೆ. ಸೊ ಅಂಥ ಒಂದು ಸ್ಥಾನ ಈ ಮನೇಲಿ ಇದೆ, ನನಗೆ ಈಗಲೂ ಇದೆ, ಮುಂದೆಯೂ ಇರುತ್ತೆ, ಹಿಂದೆನೂ ಇತ್ತು. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲನೇದಾಗಿ ನೀವು ನಿಮ್ಮ ಕಾರ್ಯಕ್ರಮ ಅದ್ರ ಬಗ್ಗೆ ಒಂಚೂರು ವಿವರಣೆ ನೀವು ಈಗ ಕೊಟ್ಟಾಗಲೇ ಗೊತ್ತಾಗಿತ್ತು. ಆದ್ಯಂತ ರಹಿತೇ ದೇವಿ ಅಂತ ನಾವೇನು ಹೇಳ್ತೀವಿ, ಹಾಗೆ ಆದಿಯೂ ಇಲ್ಲ ಅಂಚುವೂ ಇಲ್ಲ ಅನ್ನೋ ಅಂತಹ ಈ ಒಂದು ಶೀರ್ಷಿಕೆ ಇಟ್ಕೊಂಡು ನೀವು ಮಾಡ್ತಿದ್ದೀರಾ, ಭಾಳ ಅದ್ಭುತವಾದದ್ದು. ಇನ್ನೊಂದು, ಯಾರನ್ನ ಬೇಕಾದರೂ ನಮ್ಮವ್ರನ್ನಾಗಿ ಮಾಡ್ಕೋಬೋದು, ಅದಕ್ಕೆ ಮೊದಲೇ ಕೊನೆ ಅನ್ನೋದಿಲ್ಲ ಅನ್ನೋದಕ್ಕೆ ನೀವು ಹೇಳಿದ ಮಾತೆ. ನೀವು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಎಲ್ಲಿ ಓದಿದ್ರು, ಆದರೆ ಕೊನೆಯಲ್ಲಿ ನನ್ನ ತಂದೆಗೆ ಮಗನ ಸ್ಥಾನದಲ್ಲಿ ಉಳಿದ್ರಿ. ಹಾಗಾಗಿ ಅವರು ನಿಮ್ಮನ್ನು ಮಗ ಅಂತ ಕರೀತಿದ್ರು. ನನ್ನ ಹೆಸರಿಡದೆ
ರವಿ ಅಂತ ಕರಿತಿದ್ರು, ನೀವೆಲ್ಲ ಶಂಕರ್ ಅಂತ ಅಂದ್ಕೊಂಡಿದ್ದೀರಾ. ಇರಲಿ, ಪರವಾಗಿಲ್ಲ, ಅಲ್ಲೇನು ವ್ಯತ್ಯಾಸ ಆಗಿಲ್ಲ. ಅದು ಯಾತಕ್ಕೆ ಆ ರೀತಿ ಒಂದು ಒಳ್ಳೆ ಬಾಂಧವ್ಯ ನಿಮ್ಮಿಬ್ಬರಲ್ಲಿ ಬೆಳೆದಿತ್ತು ಅಂತ ಬಹುಶಃ ಇಷ್ಟೊತ್ತಿಗಾಗಲೇ ಸಾಕಷ್ಟು ಜನಗಳಿಗೆ ಗೊತ್ತಾಗಿದೆ. ಅಕಸ್ಮಾತ್ ಏನಾದರೂ ನನ್ನ ತಂದೆಗೆ ಈ ಬೋನಸ್ ಲೈಫ್ ಅಂತ ಹೇಳ್ತಾರಲ್ಲ, ಆ ಥರ ಇಡೀ ಚಿತ್ರರಂಗ ದೂರ ಮಾಡಿತ್ತು ಅಂತ ನಾನು ಹೇಳ್ತಿಲ್ಲ. ಇವರು ದೂರ ಆಗಿದ್ದರು, ಜನಗಳಿಂದ ಕಣ್ಮರೆಯಾಗಿದ್ದರು. ಅಷ್ಟೊತ್ತಿಗಾಗಲೇ ಸುಮಾರು ನೀವು ಒಂದು ಬರೆದ ಆರ್ಟಿಕಲ್ಗೆ ಮುಂಚೆ ನಾನು ಹೇಳ್ತಾ ಇರೋದು ಹತ್ತತ್ರ ಒಂದು 10 ವರ್ಷ ಆಗಿತ್ತು ಅವರು ಚಿತ್ರರಂಗ ನಿರ್ಗಮಿಸಿ. ಹೀಗಿದ್ದ ಪರಿಸ್ಥಿತಿಯೊಳಗೆ ಜನಗಳೆಲ್ಲ ಅಶ್ವಥ್ ಅನ್ನೋರನ್ನ ಮರೆಯುವಂತಹ ಸ್ಥಿತಿಗೆ ಬಂದಾಗ ಮತ್ತೆ ಜ್ಞಾಪಕಕ್ಕೆ ಬರೋ ಹಾಗೆ ಮಾಡಿದ್ದಲ್ಲದೆ ಪುನರ್ಚೇತನವಾಗಿ ಪುನರ್ಜೀವನ ಅಥವಾ ಪುನರ್ಜೀವ ಕೊಟ್ಟಂಥದ್ದು ನಿಮ್ಮ ಆ ಬರವಣಿಗೆ. ಎಲ್ಲೋ ಚೆದರೋಗಿದ್ದಂತಹ ಜೀವನದ ಈ ಪುಟಗಳನ್ನೆಲ್ಲ ಸೇರಿಸಿ ಮತ್ತೆ ಅದನ್ನು ಇನ್ನೊಂದು ಎಡಿಷನ್ ಥರ ಮಾಡಿ ಮರು ಪ್ರಕಟಣೆ ಮಾಡಿದವರು ನೀವು. ಹಾಗಾಗಿ ಆ ಜನಗಳಿಗೆಲ್ಲ ಓಹೋ, ಈ ಪುಸ್ತಕದಲ್ಲಿ ಇದಿದೆ, ಈ ಥರ ಇನ್ಫಾರ್ಮೇಷನ್ ಇದೆ ಅಂತ ಜ್ಞಾಪಕ ಬರೋದ್ರ ಮೂಲಕ ನನ್ನ ತಂದೆನೇ ಹೇಳ್ತಿದ್ದ ಮಾತು ನೋಡಿ ಮೈ ಎಲ್ಲ ನಿಮಿರ್ತಾ ಇದೆ. ಮತ್ತೆ ಜೀವನ ತಂದೆಗೆ ಸುಮಾರು 8 ವರ್ಷ 1 ತಿಂಗಳು ನಿಮ್ಮಿಂದಾಗಿ, ನಿಮ್ಮ ಆ ಆರ್ಟಿಕಲ್ನಿಂದಾಗಿ ಬಂತು. ಅದಕ್ಕೆ ಅವರು ಮಗ ಅಂತ ಒಪ್ಕೊಂಡಿದ್ರು. ಅದ್ರ ಜೊತೆಗೆ ನಿಮಗೂ ಗೊತ್ತಿದೆ ನಾನು ನಿಮ್ಮನ್ನು ಯಾವ ಸ್ಥಾನದಲ್ಲಿ, ವಯಸ್ಸಲ್ಲಿ ನೀವು ನನಗಿಂತ ಗಿರಿನಾಗಿದ್ದರೂ ಅಣ್ಣ ಅನ್ನೋ ಒಂದು ಸದ್ಭಾವನೆ ನಾನು ಬೆಳೆಸ್ಕೊಂಡಿದ್ದೀನಿ. ಹಾಗಾಗಿ ನನ್ನ ತಂದೆ ಜನ್ಮ ಶತಾಬ್ದಿ ಕಾರ್ಯಕ್ರಮದಲ್ಲೂ ತಮ್ಮೊಬ್ಬರನ್ನೇ ನಾವು ನೆನೆಸ್ಕೊಂಡು ಗೌರವಿಸಿದ್ದೀವಿ. ಇದು ನಿಮ್ಮ ಸಂಬಂಧ, ಅಷ್ಟೇ ಹೇಳಬಲ್ಲೆ. ಎಸ್, ಈಗ ತಂದೆ ತಾಯಿ ಈ ಮನೆಯಲ್ಲಿಲ್ಲ, ಅವರಿಬ್ಬರು ಇಲ್ಲದಿರುವ ಜೀವನ ಹೇಗಿದೆ? ತಂದೆ ತಾಯಿ ಕಣ್ಣು ಕಾಣೋ ದೇವರುಗಳು, ಅವರು ದೂರವಾಗಿ ಮಕ್ಕಳು ಕುರುಡು. ಇದು ನಮ್ಮ RN ಜಯಗೋಪಾಲ್ ಅವರು ಅದ್ಭುತವಾದ ಸಾಲು ಬರೆದಿದ್ದಾರೆ. ಹಾಗೆ ಇನ್ನು 4 ದಿವಸ ಆಗಿರೋದು. ಕಳೆದು ಒಂದು 3-4 ತಿಂಗಳಿಂದ ನನ್ನ ತಾಯಿಯೇನು ಓಡಾಡ್ತಿರ್ಲಿಲ್ಲ. ಆದ್ರೆ ಮನಸ್ಸಿಗೆ ನೋವು ಅನ್ನುತ್ತೆ, ಖಾಲಿ ಅನಿಸುತ್ತೆ ಅಂತ. ಅವರೇನು ಮಾತಾಡ್ತಿರ್ಲಿಲ್ಲ. ಆದರೂ ಭಾರತದಿಂದ ಲೋಕಕ್ಕೆ ಅವ್ರು ಹೋಗಿದಾರಲ್ಲ ಅನ್ನೋ ಒಂದು ಆ ಮನಸ್ಸು ಒಪ್ಕೊಂಡಿರೋದ್ರಿಂದ ಶೂನ್ಯವಾದಂತೆ, ನಮಗೇನು ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಎಲ್ರಿಗೂ ಬರುತ್ತೆ. ಆದರೆ ಕಳ್ಕೊಂಡಿದ್ದೀವಲ್ಲ ಅಂತನ್ನೋ ಸ್ಥಿತಿ ಭಾಳ ದೊಡ್ಡದಾಗಿ ಕಾಡುತ್ತೆ. ಅವ್ರ ನೆನಪೇ ಅಷ್ಟೇ. ಅವ್ರಿಗೆ ಏನೇನು ಇಚ್ಛೆ ಇತ್ತು ಹಾಗೆ ನಡ್ಕೊಳ್ಳೋದಷ್ಟೇ ನಮ್ಮ ಕರ್ತವ್ಯ ಅಂತ ನಾ ಭಾವಿಸ್ತೀನಿ. ಆಗ ಬಂದಾಗ ನಾನು ಫಾದರ್ ಹತ್ರ ಕೇಳಿದ ಮುಖ್ಯವಾದ ಪ್ರಶ್ನೆ ಏನಂದರೆ, ಸರ್ ನೀವು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ ಅಂತ ಕೇಳಿದರು. ಅರ್ಥ ಆಗಿಲ್ಲ ಅವರಿಗೆ. ಸ್ಪಷ್ಟವಾಗಿ ಹೇಳಲೇಬೇಕಾಗಿತ್ತು, ಊಟಕ್ಕೆ ಏನು ಮಾಡ್ಕೊಂಡಿದ್ದೀರಿ ಅಂತೆ. ಆಗ ಅವ್ರು ಹೇಳಿದ ಒಂದು ಮಾತಂದರೆ, ಸೊಸೆನ ಮಗಳ ಸಮಾನ ಆದ ಸೊಸೆ ಹತ್ರ ಕರೆದು ಹೇಳಿದೆ, ಈವರೆಗೆ 3 ಹೊತ್ತು ನಾವು ಊಟ ಮಾಡ್ತಾಯಿದ್ವಿ, 2 ಹೊತ್ತು ಮಾತ್ರ ಮುಂದೆ ಮಾಡು ಅಂತೇಳಿ ಹೇಳಿದ್ದು. ನನಗೆ ಅದು ಶಾಕ್ ಆಗಿದ್ದು. ಇದು ಅಶ್ವಥ್ ಅವರಲ್ಲಿ ಕೇಳಿದ ಪ್ರಶ್ನೆ. ಈಗ ನಿಮ್ಮ ಹತ್ರ ಕೇಳ್ತಾ ಇದ್ದ ಅದೇ ಪ್ರಶ್ನೆಯನ್ನು ಕೇಳ್ತಾ ಇಲ್ಲಿ ಕೂತ್ಕೊಂಡಿದ್ದೀನಿ, ಅದೇ ಜಾಗ, ಅದೇ ಮನೆ. ತಂದೆ ಬಿಟ್ಟು ಹೋದದ್ದು ಅಕಸ್ಮಾತ್ ಅಂದ್ಕೊಳ್ಳಿ. ಈಗ ಅವರು ಒಂದು ಕರ್ತವ್ಯ ಪಾಲನೆ, ನಿಷ್ಠೆ, ಧರ್ಮ, ನ್ಯಾಯ,
ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಸ್ವಾಭಿಮಾನ ಮುಖ್ಯವಾಗಿ, ಸ್ವಾಭಿಮಾನ ಇವೆಲ್ಲವೂ ಸೇರಿಸ್ಕೊಂಡೆ ನೀವು ಇಟ್ಕೊಳ್ಳಿ. ಆ ರೀತಿ ನಾವು ಭಾಳ ತಪ್ಪು ಅಂತ ನನಗೆ ಅನಿಸಿದೆ, ಗೊತ್ತು. ಆ ಥರ ಬಾಳಿದ್ರೆ ಬದುಕೋದು ಕಷ್ಟ ಅನ್ನೋದು ಗೊತ್ತು. ಹೌದು, ಗೊತ್ತು. ಅಕಸ್ಮಾತ್ ನಾನು ಎಷ್ಟೋ ಪಾತ್ರಗಳಲ್ಲಿ ವಿಲನ್ನಾಗೆ 75 ಚಿತ್ರದಲ್ಲಿ ಬಂದಿದ್ದೀನಿ. ಓಕೆ, ಅಂದರೆ ಒಬ್ಬ ವಿಲನ್ ಏನೇನೆಲ್ಲ ತಲೆ ಉಪಯೋಗಿಸ್ತಾನೆ ಅಂತ ನಮ್ಮ ಬರಹಗಾರರು, ರೈಟರ್ಸು, ನಿರ್ದೇಶಕರು ಅದನ್ನು ಮೆಂಡ್ ಮಾಡಿರ್ತಾರೆ. ಅದೆಲ್ಲ ನಮ್ಮ ತಲೆ ಒಳಗೆ ಹಾಕ್ಕೊಂಡಿರ್ತೀವಿ, ನಾವು ಅಭಿನಯಿಸಿರ್ತೀವಿ. ಅದನ್ನು ನಾನು ಇಲ್ಲಿ ಏನಾದರೂ ಪ್ರಯೋಗ ಮಾಡ್ತು ಅಂದರೆ ಜನ ಭಾಳ ಸುಲಭವಾಗಿ ಏನ್ರಿ ನಿಮ್ಮಪ್ಪ ನೋಡಿದ್ರೆ ಹಾಗೆ, ನೀವು ನೋಡಿದ್ರೆ ಹೀಗೆ ಅಂತ ಭಾಳ ಹಗುರವಾಗಿ ಬೇಗ ಹೇಳ್ತಾರೆ. ಅದು ಬೇಕಾ ನನಗೆ? ನಾನು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ನನಗೆ ಅವಮಾನ ಆಗಿ ಯಾರೋ ಒಬ್ಬರು ಅವಮಾನ ಮಾಡಿದ್ದಕ್ಕೆ ಚಿತ್ರರಂಗಕ್ಕೆ ಬರಬಾರ್ದು ಅಂತ ನಾನು ನಿರ್ಧಾರ ಮಾಡಿ ದೂರ ಇದ್ದೆ. ಜೊತೆಗೆ ಅಭದ್ರತೆ ಅನ್ನೋದ್ರಿಂದ ನನ್ನ ತಂದೆ ನನ್ನ ಮಕ್ಕಳಿಗೆ ಯಾರು ಈ ಚಿತ್ರರಂಗಕ್ಕೆ ಬರೋದು ಬೇಡ, ನನ್ನ ಇದಕ್ಕೆ ಸಾಕು, ನನ್ನ ತಲೆಗೆ ಸಾಕು, ಅವ್ರ ಪಾಡೋರು ಏನೋ ಓದ್ಕೊಂಡು ಮಾಡ್ಕೊಂಡು ಒಂದು ಸರ್ಕಾರಿ ನೌಕರಿಲೆಲ್ಲಾರ ಇರಲಿ ಅಂತ ಅವರು ಅದು ಇಷ್ಟಪಟ್ಟಿದ್ದೇನೋ ನಿಜ. ಹಾಗಾಗಿ ನಮ್ಮನ್ನು ದೂರ ಇಟ್ಟಿದ್ರು. ಬಟ್ ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ತಂದೆಗೆ ಹೇಗಾಗ್ಬೋದು, ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ ವೃತ್ತಿಯಾಗಿ. ಅಂದರೆ ಬಣ್ಣ ಹಚ್ಚಿದ್ದು 2 ದಶಕಗಳು ಮುಂಚೆನೇ ಹಚ್ಚಿದ್ದೆ, ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದೆ, ಅದು ಅನುರಾಧ. ಬಟ್ ವೃತ್ತಿ ಬದುಕಾಗ ತಗೋತೀನಿ ಅಂತ ಹೇಳಿದಾಗ ಅವ್ರಿಗೆ ಯಾವ ಥರದ್ದು ಆಘಾತ ಆಗುತ್ತೆ, ಅವರ ಮನಸ್ಸಿನ ಮೇಲೆ ಏನು ಪರಿಣಾಮ ಉಂಟು ಮಾಡುತ್ತೆ ಅಂತ ಆಲೋಚನೆ ಮಾಡಿ ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೆ. ಯಾವಾಗ ನಾನು ಚಿತ್ರರಂಗಕ್ಕೆ ವೃತ್ತಿ ಬದುಕಿಗೆ ಬರ್ತೀನಿ ಅಂದಾಗ ಅರ್ಧ ದಿವಸ ಮೌನವಾಗಿಬಿಟ್ಟಿದ್ರು, ಸ್ತಬ್ಧರಾಗ್ಬಿಟ್ಟಿದ್ರು. ಅವ್ರಿಗೇನೋ ತಲೆ ಮೇಲೆ ಬೆಟ್ಟದಷ್ಟು ತಲೆ ಮೇಲೆ ಬಿದ್ದಂಗಾಗಿ ಶಾಕ್ ಅಂತ ಅನ್ನೋದಕ್ಕಿಂತ ಶಾಕದ ಹಾ ಅಂತ ಅಂತಾರೆ. ಇಲ್ಲಿ ಉಸಿರೇ ಇಲ್ಲ, ಅವರು ಉಸಿರಾಡ್ತಿರೋದೇ ಗೊತ್ತಿಲ್ಲ, ಆ ಥರ ಅಷ್ಟು ಮೌನ ಆಗ್ಬಿಟ್ಟಿದ್ರು. ನನಗೆ ಗೊತ್ತಾಯಿತು ಇವರಿಗೆ ಘಾಸಾಗಿದೆ, ಅವ್ರಿಗೆ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ. ಯಾವ ದೃಷ್ಟಿಲಿ ಇವ್ರಿಗೆ ನೋವಾಗ್ತಿರ್ಬೋದು ಅನ್ನೋದು ಪ್ರಾಯಶಃ ಯಾವ ಜನ್ಮದ ಒಂದು ಪುಣ್ಯನೋ ಒಂದು ಅನುಬಂಧನೋ ಗೊತ್ತಿಲ್ಲ. ನನ್ನ ತಂದೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗೆ ಪರಮಾತ್ಮ ಆಗಿನಿಂದನೇ ಕೊಟ್ಟಿದ್ನೋ ಅದೂ ಗೊತ್ತಿಲ್ಲ. ಹೀಗ ಮಂಕಾಗಿ ಕೂತಿದ್ದಾಗ ಆಮೇಲೆ ಹೇಳಿದೆ ಅವರಿಗೆ, ಅಪ್ಪ, ಯಾವುದೇ ಕಾರಣದಲ್ಲಿ ಯಾವುದೇ ಸಮಯದಲ್ಲಿ ನಿನ್ನ ಹೆಸರಿಗೆ ಚ್ಯುತಿ ತರದೇ ಇರೋ ಹಾಗೆ ನಾನು ನಡ್ಕೋತೀನಿ. ನಾನೊಬ್ಬ ಜವಾಬ್ದಾರಿ ಮನುಷ್ಯ, ನನಗೆ ಮದುವೆಯಾಗಿದೆ, ನನಗೆ ಮಗ ಇದ್ದೇನೆ. ಆದ್ದರಿಂದ ಆ ಜವಾಬ್ದಾರಿ ನಿಭಾಯಿಸ್ತಾ ನಿನ್ನ ಹೆಸರಿಗೆ ಯಾವತ್ತು ಕಳಂಕ ತರಲ್ಲ ಅಂದಾಗ ಹೀಗಿದ್ದ ಮಗ ಚೇತನ ಅದು ಬಂತು. ಅಲ್ಲಿಗೆ ಅರ್ಥ ಏನಾಯ್ತು ಅಂತ ನಾನು ಬಿಡಿಸಿ ಏನು ಹೇಳಬೇಕಾಗಿಲ್ಲ. ಇದುವರೆಗೂ ನಾನು ಬಂದಿದ್ದೀನಿ 3.5 ದಶಕ ಆಗೋಯ್ತು, 300 ಚಿತ್ರಗಳಲ್ಲಿ ಮಾಡಿದ್ದೀನಿ. ನನ್ನ ಮೊದಲನೇ ಚಿತ್ರದಿಂದ, ಅಂದರೆ ವೃತ್ತಿ ಜೀವನದ ಮೊದಲನೇ ಚಿತ್ರದಿಂದ ನೀವು ನನ್ನ ನೋಡಿದ್ದೀರಾ. ನನ್ನ ನಡವಳಿಕೆ ಹೇಗೆ, ಇಂಡಸ್ಟ್ರಿಲಿ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ಅಶ್ವತ್ಥರ ಮಗನಾಗೆ ನಾನು ಉಳ್ಕೋಬೇಕೇ ವಿನಃ ನನಗೆ ಬೇರೆ ಮಾರ್ಗ ಇಲ್ಲ. ಅಂದರೆ ನನ್ನ ಉಳಿವಿಗೆ ನಾನು ಉಳಿಕೋಬೇಕು ಅಂತಲ್ಲ, ನನ್ನ ಸಂತೃಪ್ತಿಗೆ. ಅಂದರೆ ನಾನು ಹೇಳ್ತಿರೋದೇನೆಂದರೆ, ನಮ್ಮಪ್ಪನಿಗೆ ಮಾತು ಕೊಟ್ಟಿದ್ದೀನಿ, ನಮ್ಮಪ್ಪನಿಗೆ ಕಳಂಕ ತರಬಾರ್ದು. ಕೊನೆಗೆ ನನಗೂ ಇಷ್ಟ ಆಯಿತು, ನಮ್ಮಪ್ಪನ ಸಿದ್ಧಾಂತಗಳೇ ಸರಿ, ನಾನು ಹಾಗೇ ಪಾಲಿಸ್ಬೇಕು ಅಂತ. ಪ್ರಾಯಶಃ ಈಗ ನನ್ನ ಮಗಂಗೆ ಅದು ಒಪ್ಪಿಗೆ ಆಗದೆ ಇರ್ಬೋದು, ನನಗೆ ಅವತ್ತಾಗಿತ್ತಲ್ಲ ಹಾಗೆ, ಅದು ಸರಿನೇ ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಹೊಡೆದಾಡ್ಕೊಂಡೇ ಬರ್ತಾ ಇದ್ದೀನಿ. ಅಕಸ್ಮಾತು ₹1 ಜಾಸ್ತಿ ಕೇಳಿದೆ ಅಂತ ಇಟ್ಕೊಳ್ಳಿ, ಏನು ಸರ್ ಯಾಕೆ ಅಶ್ವತ್ಥವ್ರೆ ಅಷ್ಟು ಕೇಳ್ತಿರ್ಲಿಲ್ವಲ್ಲ ಸರ್. ಅಂದರೆ ಪರಿಸ್ಥಿತಿ ಹೇಗೆ ಅಂದರೆ, ನಿಮ್ಮಪ್ಪ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿದ್ರೆ ಅಪ್ಪ ನೀನು ಭಿಕ್ಷೆ ಬೇಡು, ಅವ್ರು ನಡ್ಕೊಂಡು ಭಿಕ್ಷೆ ಬಿಡ್ತಿದ್ರೆ
ಸ್ವಲ್ಪ ಡೆವಲಪ್ ಆಗಿದೆ, ನೀನು ಸೈಕಲ್ ಹೊಡ್ಕೊಂಡು ಬೇಕಾದ್ರೆ ಭಿಕ್ಷೆ ಬಿಡು, ನೀನು ಅದೇ ಥರ ಇರಬೇಕು ಅನ್ನೋದು ಒಂದು ಸಮಾಜದ ಒಂದು ದೃಷ್ಟಿ ಆದಂಗೆ ಆಗಿದೆ. ಇರಲಿ, ಪರವಾಗಿಲ್ಲ, ಎಲ್ಲರೂ ಆ ಥರ ಕಾಣಲ್ಲ. ಅಯ್ಯೋ ಅಶ್ವಥ್ ಅವ್ರ ಮಗ ಅಂತ ನಮಗೆ ಗೌರವ ಕೊಟ್ಟು ನಾವು 1 ಕಾಸು ಕೇಳಿದ ಜಾಗದಲ್ಲಿ 4 ಕಾಸು ಕೊಡೋರು ಇರ್ತಾರೆ, ಇಲ್ಲ ಅಂತಲ್ಲ. ಈ ಮಧ್ಯದಲ್ಲಿ ನಾವು ನಿಷ್ಠೆಯಿಂದ ಧರ್ಮವಾಗಿ ಕರ್ತವ್ಯನ ಶ್ರದ್ಧೆಯಿಂದ ಮಾಡಿದ್ರೆ ಕೆಲವ್ರಿಗೂ ಒಪ್ಪಿಗೆ ಆಗಲ್ಲ. ಅದು ಹೇಗೆ ಅಥವಾ ನಮ್ಮ ಹಣೆ ಬರೋ ಗೊತ್ತಿಲ್ಲ. ಉದ್ಧಾರ ಆಗೋದಾಗಿದ್ದರೆ ಯಾವತ್ತೂ ಆಗೋದಾಗಿತ್ತಲ್ಲ. ಕೇಳಿದ್ರೆ ಶಂಕರ ಅಶ್ವಥ್ ಅವ್ರ ಬಾಯಿಗೆ ಬಂದಾಗ ಮಾತಾಡ್ತಾರೆ, ದುರಹಂಕಾರಿ ಅನ್ನೋದು, ಇಲ್ಲ ಆರೋಪ ಮಾಡೋದು. ಅದು ಯಾಕೆ ಬಂತು? ನಿಮ್ಮ ಥರ ನೇರವಾಗಿ ಮಾತಾಡ್ತೀವಲ್ಲ, ಅದಕ್ಕೆ. ಸತ್ಯ ಆಪ್ಯಾಯಮಾನವಾಗಿರಲ್ಲ ಇವ್ರಿಗೆಲ್ಲ. ಏನು ಅಂದರೆ ಸತ್ಯಕ್ಕೆ ಸಕ್ಕರೆ ಬೆಲ್ಲ ಎಲ್ಲ ಹಾಕಿ ಕೊಟ್ಟಾಗ ಅದು ಸತ್ಯ ಅಂತ ಅನ್ನಿಸ್ಕೊಳ್ಳಲ್ವಲ್ಲ. ನಮಗೆ ಸಕ್ಕರೆ ಬೆಲ್ಲ ಎಲ್ಲ ಹಾಕಲ್ಲ, ನಾವು ಬೇವಿನ ಸೊಪ್ಪು ಕೊಡ್ತೀವಿ, ಅಪ್ಪ ಆರೋಗ್ಯಕ್ಕೆ ಒಳ್ಳೆ ತಗೊಳ್ರಿ ಅಂತ. ಅವರು ಎತ್ತು ಅಂತ ಮುಗಿತಾರಲ್ಲ, ಎತ್ತು ಅಂತ ಅದು ವಾಕ್ಯದಲ್ಲಿ ಹೇಳ್ತಾರೆ, ಇಲ್ಲ ಮನಸ್ಸಲ್ಲಿ ಹೇಳ್ತಾರೆ, ಇಲ್ಲ ಕಾರ್ಯದಲ್ಲಿ ಮಾಡ್ತಾರೆ. ಅದನ್ನು ನಾವು ನೋವು ಕೊಡ್ತಾರೆ ಅಂತಲ್ಲ. ನನ್ನ ಸ್ವಭಾವ ಹೀಗೆ, ಅವ್ರ ಸ್ವಭಾವ ಹಾಗೆ, ಏನು ಮಾಡೋಕ್ಕಾಗಲ್ಲ. ನಮ್ಮಪ್ಪ ಎಲ್ಲ ಹೋದ ಕಡೆ ಎಲ್ಲ ಅದು ಇದು ಈ ಅಡುಗೆ ಈ ಊಟ ತಿಂಡಿ ವಿಚಾರ ಎಲ್ಲ ಕೇಳ್ಕೊಂಡು, ಹೇಗೆ ನಿಮ್ಮ ಮನೇಲಿ ಇಷ್ಟು ಚೆನ್ನಾಗಿ ಕಾಫಿ ಚೆನ್ನಾಗಿ ಮಾಡ್ತೀರಾ ಅಥವಾ ಈ ಪಲ್ಯ ಮಾಡ್ತೀರಾ ಅಂತ ಎಲ್ಲರೂ ಕೇಳಿ ಅದನ್ನೆಲ್ಲ ಬರ್ಸ್ಕೊಂಬರೋದು, ನಮ್ಮಮ್ಮಂಗೆ ಹೇಳೋದು, ನಮ್ಮಮ್ಮ ಅದನ್ನು ಪ್ರಯತ್ನ ಮಾಡೋದು, ಇಲ್ಲ ಕಣೆ ಅದು ಸರಿ ಇಲ್ಲ ಇದು ಹೀಗೆ ಅಂತಂದ್ರು. ತಿರ್ಗಿ ಅವ್ರನ್ನ ವಿಚಾರಿಸೋದು, ಯಾಕೆ ಹೀಗಾಯಿತು, ಅಯ್ಯೋ ಇಲ್ಲ ಅದನ್ನು ನೀವು ಹುರಿಯೋಕ್ಕೆ ಮುಂಚೆನೇ ಹಾಕಬೇಕು, ಇಲ್ಲ ಹುರಿದಾದ್ಮೇಲೆ ಹಾಕಬೇಕು ಅಂತ ಅವ್ರೇನಾದ್ರು ಕರೆಕ್ಷನ್ ಹೇಳಿದ್ರೆ ಆಮೇಲೆ ನಮ್ಮಮ್ಮ ಮಾಡೋದು, ಅದನ್ನು ಮಾಡಿದ್ಮೇಲೆ ತಿಂದಮೇಲೆ ಸರ್ಟಿಫೈ ಮಾಡೋದು. ಈ ಥರದ್ದು ನಮ್ಮ ಮನೇಲಿ ರೆಗ್ಯುಲರ್ ಆಗಿದ್ದಂಥ ಒಂದು ಅಭ್ಯಾಸವಾಗಿದ್ದು. ಆ ಚೆನ್ನಾಗಿದ್ದ ಅಡುಗೆನ ಬೇರೆಯವ್ರಿಗೆ ಹೀಗೆ ಬಡಿಸು, ಅಥವಾ ಅಣ್ಣವ್ರು ಬಂದಾಗ ಹಾಕ್ಬೋದು. ಮತ್ತೊಬ್ಬರು ಪುಟ್ಟಣ್ಣನೂ ಬಂದಿದ್ದಾರೆ, ರಾಜ್ಕುಮಾರ್ ಬಂದಿದ್ದಾರೆ, ಸುಮಾರು ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಅವರು ಊಟಕ್ಕೆ ಬಂದಾಗೆಲ್ಲ ಅವ್ರ ಮೇಲೆ ಪ್ರಯೋಗ ಮಾಡಿದಾಗ ಅದನ್ನೆಲ್ಲ ಮಾಡ್ತಿದ್ದೆಲ್ಲ ಕೊಟ್ಟಾಗ ಏನು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಅವತ್ತಿಂದ ಅದು ನಮ್ಮನೆ ಮೆನು ಪೇಟೆಂಟ್. ಸೊ ಈ ಥರದ್ದನ್ನು ನನ್ನ ತಾಯಿ ಪರಿಣಿತಳಾಗ್ಬಿಟ್ಟು ಮಾಡಿ ಅದನ್ನು ಧಾರೆ ಎರೆದ್ಲು ನನ್ನ ಹೆಂಡತಿಗೆ.